पूज्याय राघवेन्द्राय सत्यधर्मरताय च। ಇನ್ನು ಮನೆಯಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡುವಾಗ ಯಾವ ಸಮಯದಲ್ಲಿ ಮಾಡಿದ್ರೆ ಲಕ್ಷ್ಮಿ ಮನೆ ಒಳಗೆ ಪ್ರವೇಶ ಮಾಡ್ತಾಳೆ? ಗೋಧೂಳಿ ಸಮಯವ ಅಥವಾ ಬ್ರಾಹ್ಮಿ ಮುಹೂರ್ತವ? ಯಾವ ಮುಹೂರ್ತದಲ್ಲಿ? ಖಂಡಿತ ನೋಡಿ, ಮಾರ್ನಿಂಗ್ ದಿನನಿತ್ಯ ನಾವು ಪೂಜೆ ಮಾಡೋ ಅಂಥದ್ದು ಒಂದು 5 ಗಂಟೆ 6 ಗಂಟೆ 7 ಗಂಟೆ ಈ ಥರ ಮಾಡ್ತೀವಿ. ಆದರೆ ಮಹಾಲಕ್ಷ್ಮಿ ಪೂಜೆ ಮಾಡೋ ಅಂಥದ್ದು ಖಂಡಿತ ಫಸ್ಟು ನೀವು ಹೊಲಿಸ್ಕೋಬೇಕು ಅಂತ ಅಂದರೆ ಸತ್ಯನಾರಾಯಣ ಪೂಜೆ ಮಾಡಿ. ಫಸ್ಟು ಶ್ರೀ ಸತ್ಯನಾರಾಯಣ ಪೂಜೆ ಫಸ್ಟು ಮಾಡಬೇಕು. ಮಾಡಿಬಿಟ್ಟು ಅಲ್ಲಿರೋ ಅಂಥ ಕಷ್ಟ ನಷ್ಟಗಳೆಲ್ಲ ಅವ್ರಿಗೆ ಒಪ್ಪಿಸ್ಬೇಕು. ಒಂದು ಹೋಮ ಮಾಡಿ, ಗಣಪತಿ ಹೋಮ, ಶ್ರೀ ಸತ್ಯನಾರಾಯಣ ಹೋಮ ಮಾಡಿಬಿಟ್ಟು ಆಮೇಲೆ ನೀವು ಲಕ್ಷ್ಮೀ ಪೂಜೆನ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಅಲ್ಲಿ ಬಂದು ಲಕ್ಷ್ಮಿ ಒಲಿತಾಳೆ. ಯಾಕೆಂದರೆ ಲಕ್ಷ್ಮೀ ನಾರಾಯಣನ ಜೊತೆಲೇ ಪೂಜೆ ಮಾಡಿದಂತೆ ಅರ್ಥ. ಆಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ಯಾಕೆ ಒಲಿತಾಳೆ ಅಂದರೆ ಅಲ್ಲಿರೋ ಅಂಥ ಕಷ್ಟ ನಷ್ಟ ಎಲ್ಲನೂ ಸತ್ಯನಾರಾಯಣ ಸ್ವಾಮಿ ಪಾದಕ್ಕೆ ಹೋಗುತ್ತೆ. ಹಾಗಾಗಿ ಆ ಹೋಮ ಮಾಡೋ ಅಂಥ ಹೋಮ ಸಮಯದಲ್ಲಿ ಅಗ್ನಿ ದೇವ ಎಲ್ಲ ಕಷ್ಟನೂ ಅವರು ಸ್ವಾಹ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆಮೇಲೆ ಅದು ಮುಗ್ದಿದ ನಂತರ ಲಕ್ಷ್ಮೀ ದೇವಿನ ನೀವು ಪೂಜೆ ಮಾಡಬೇಕು ಅಂತಂದರೆ ಬರೋಂಥ ಶುಕ್ರವಾರ ಫಸ್ಟು ಸತ್ಯನಾರಾಯಣ ಪೂಜೆನ ಶನಿವಾರನೇ ಮಾಡಬೇಕು. ಹಾಗಾಗಿ ಮಾಡಿದಂಥ ಟೈಮಲ್ಲಿ ಅಥವಾ ಶುಕ್ರವಾರನೂ ಸಹ ಮಾಡ್ಬೋದು, ತಪ್ಪಿಲ್ಲ. ಹಾಗಾಗಿ ಮಾಡೋಂಥ ಟೈಮಲ್ಲಿ ಲಕ್ಷ್ಮೀ ಪೂಜೆ ಮಾಡೋರು ಖಂಡಿತ ಬೆಳಗಿನ ಜಾವದಲ್ಲೇ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ 4:15 5 ಗಂಟೆ ಒಳಗಡೆ ಆ ಕಳಸ ಇಡಬೇಕು, 5:30 ಒಳಗಡೆ. ಇಲ್ಲ ನನಗೆ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಸಂಜೆ ಖಂಡಿತ ಒಂದು 5:30 6:30 ಒಳಗಡೆ ಇಡಬೇಕು ಕಳಸನ. ಇಟ್ಟು ಒಂದು 7 ಗಂಟೆ ಒಳಗಡೆ ಎಲ್ಲ ಸುಮಂಗ್ಲಿಯವರು ಬಂದು ಸೇರ್ಕೊಂಡು ನೀವೆಲ್ಲನೂ ಅವ್ರವ್ರಿಗೆ ಏನೇನು ಕೊಡ್ತಿರೋ ಭಾಗನ ಖಂಡಿತ ಕೊಡಬೇಕು. 7:30 ಕ್ರಾಸ್ ಆಗೋಯ್ತು ಅಂದರೆ ಅದು ಮಾಡೋ ಅಂಥ ಪೂಜೆಗೆ, ಯಾಕೆಂದರೆ ಮನೇಲಿ ಮಾಡ್ತೀವಿ 7:30 ಒಳಗಡೆ ಮಾಡಿದ್ರೇ ಆ ತಾಯಿ 6 ಗಂಟೆ ಒಳಗಡೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದ್ಲು ಅಂತ ಅರ್ಥ. ಬಂದು ಜೊತೆಗೆ ಎಲ್ಲರನ್ನೂ ಕರ್ಕೊಬಂದಿದ್ದಾಳೆ, ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಬಂದಿದ್ದಾಳೆ, ಎಲ್ರಿಗೂ ನಾವು ಊಟ ಕೊಡಬೇಕು ಅನ್ನೋ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಸಂಜೆ 7:30 ಒಳಗಡೆ ನೀವು ಮುಗಿಸೋದು ಒಳ್ಳೆಯದು. ಇಲ್ಲ ಬೆಳಗ್ಗೆ ಟೈಮಲ್ಲಿ ನಾನು ಮಾಡ್ತೀನಿ ಅನ್ನೋದಿತ್ತು ಅಂದರೆ ಖಂಡಿತ ಒಂದು 7:30 ಒಳಗಡೆ ಎಲ್ಲರನ್ನೂ ಕರೀರಿ, ಖಂಡಿತ ಊಟ ಕೊಡಿ. ಅದೇ ರೀತಿ ತಾಯಿಗೆ ಕಳಸ ಇಡೋ ಅಂಥ ಟೈಮು 4:30 5:30 ಒಳಗಡೆ ಆಗಿತ್ತು ಅಂದರೆ ಖಂಡಿತ ತಾಯಿ ಎಲ್ಲ ಉದ್ಭವನೂ ಕೊಡ್ತಾಳೆ, ಸಾಕ್ಷಾತ್ಕಾರವಾಗಿ ದೇವಿಯಲ್ಲಿ ನೆಲೆಗೊಳ್ತಾಳೆ. ಅದೇ ಸತ್ಯ. ಓಕೆ ಅಮ್ಮ, ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಬಗ್ಗೆ ಹೇಳ್ತಾ ಇದ್ರಿ. ಒಂದು ಸತಿ ನಾವು ಸಂಕಲ್ಪ ಮಾಡಿಕೊಂಡ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಎಷ್ಟು ಬಾರಿ ಮಾಡಬೇಕು, ಮತ್ತು ಮಧ್ಯದಲ್ಲಿ ನಿಲ್ಲಿಸಿದ್ರೆ ಅಥವಾ ಯಾರಾದರೂ ಮಾಡೋದು ಬೇಡ ತಡೆ ಮಾಡಿದ್ರೆ ಏನಾಗುತ್ತೆ? ನೋಡಿ, ಖಂಡಿತ ಒಳ್ಳೆ ವಿಷಯ ಇದು. ಯಾಕೆ ಅಂತಂದರೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದ್ರಿಂದ ಖಂಡಿತ ಏನಿದೆ ಅಂತಂದರೆ ನೋಡಿ, ಅದರಲ್ಲೂ ಒಂದು ಸರಿ ನಮ್ಮ ಮನೆಯಲ್ಲಿ ಹೋಮ ಮಾಡಿ ಸತ್ಯನಾರಾಯಣ ಪೂಜೆ ಮಾಡಿರ್ತೀವಿ. ಮನೆ ಓಪನ್ ಮಾಡೋಕ್ಕಾಗಲಿ ಅಥವಾ ನಮ್ಮ ಮನೆ ಒಂದು ಬಾಡಿಗೆ ಮನೆಗೆ ಹೋಗ್ತೀವಿ, ನಮ್ಗೆ ರಾಶಿ ಇರಬೇಕು, ಆ ಸತ್ಯನಾರಾಯಣ ಸ್ವಾಮಿ ಆಶೀರ್ವಾದ ಇದ್ದರೆ ಸಾಕು ನಾವು ಚೆನ್ನಾಗಿರ್ತೀವಿ ಅನ್ನೋ ನಂಬಿಕೆ ತುಂಬಾ ಇದೆ. ಹಾಗಾಗಿ ಇದೇ ನೋಡಿ, ಸಂಪ್ರದಾಯನೂ ಸಹ ಸತ್ಯನಾರಾಯಣ ಪೂಜೆ ಇಲ್ದಿರ ಗೃಹ ಪ್ರವೇಶ ಮಾಡಲೇಬಾರ್ದು ಅನ್ನೋದು ಸಹ ಇದೆ. ಯಾಕೆ ಅಂತಂದರೆ ಅಷ್ಟು ಸತ್ಯ ನೆಲೆ ಆಗಬೇಕು. ಅಲ್ಲಿ ಸತ್ಯ ನೆಲೆ ಆಗಿ ನಾರಾಯಣ ಯಾವಾಗಲೂ ನಾರಾಯಣನ ನಾಮಸ್ಮರಣೆಯಿಂದ ಆ ಕುಟುಂಬ ಚೆನ್ನಾಗಿರಬೇಕು ಅನ್ನೋ ಅಂಥದ್ದೇನೆ. ಹಾಗಾಗಿ ನೋಡಿ, ಈಗ ನಾವು ಮಾಡೋಕ್ಕೆ ಆಗಲ್ಲ, ನಮ್ಮಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋರು 1 ಟೈಮ್ ಮಾಡ್ತೀರಾ, 2 ಟೈಮ್ ಮಾಡ್ತೀರಾ, 3ನೇ ಟೈಮ್ ಮಾಡುವಾಗ ಖಂಡಿತ ನಿಮ್ಮ ಕೈಲಿ ಆಗಲ್ಲ ಅಂದರೆ ಮನೇಲಿ ಮಾಡಬೇಡಿ. ದೇವಸ್ಥಾನದಲ್ಲಿ ಹೋಗಿ ಮಾಡೋ ಅಂಥ ಟೈಮಲ್ಲಿ ಪೌರ್ಣಮಿಗೆ ಖಂಡಿತ ಇರುತ್ತೆ ದೇವಸ್ಥಾನದಲ್ಲಿ, ಅದೂ ರಾಯರ ಮಠದಲ್ಲಿ ಖಂಡಿತ ಪೌರ್ಣಮಿ ದಿವಸ ಇರುತ್ತೆ. ಹಾಗಾಗಿ ನೀವು ಅಲ್ಲಿ ಏನು ಕಾಣಿಕೆನೋ ಅದು ಕಟ್ಬಿಟ್ಟು ಆ ಪೂಜೆಗೆ ಹೋಗಿ ನೀವು ಸೇರ್ಕೋಬೋದು, ತಪ್ಪಿಲ್ಲ. ಆದರೆ ಲೈಫಲ್ಲಿ ನಾವು ಮಾಡೋ ಅಂಥ ಟೈಮ್ ಎಷ್ಟು ಸರಿ ಮಾಡ್ಬೋದು ಅಂದರೆ 3 ಸರಿ ಮಾಡಿ. ಖಂಡಿತ 3 ಸರಿ ಮಾಡಿದ್ರೆ ಆಮೇಲೆ ಬಿಟ್ಬಿಟ್ವಿ ಅಂದ್ರೇನು ಏನು ತೊಂದರೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕೋರಿಕೆ ಇಟ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ, ಈ ಥರ ಮಾಡ್ತಾಯಿದ್ದೀನಿ ಸ್ವಾಮಿ, 3 ವರ್ಷ ನಾನು ಮಾಡ್ತೀನಿ ನಿಮಗೆ, ಆಮೇಲೆ ನಾನು ನಿಯರೆಸ್ಟ್ ಇರೋಂಥ ದೇವಸ್ಥಾನದಲ್ಲಿ ಖಂಡಿತ ಮಾಡಿಸ್ತೀನಿ ಅಂತ ಪ್ರಾರ್ಥನೆ ಮಾಡಿದ್ರೆ ಸಾಕು. ನೋಡಿ, ಯಾವ ದೇವ್ರೂ ಸಹ ಯಾವ ಭಕ್ತರಿಗೂ ಸರಿ ಯಾವ ಪನಿಷ್ಮೆಂಟು ಕೊಡೋದಿಲ್ಲ. ನಾವು ಅಂದ್ಕೊಂಬಿಟ್ಟಿದ್ದೀವಿ ಮಾಡಿದಿರ ಬಿಟ್ಬಿಟ್ರೆ ನಮ್ಗೆ ಪನಿಷ್ಮೆಂಟ್ ಆಗುತ್ತಾ? ಖಂಡಿತ ಇಲ್ಲ. ಅವ್ರಿಗೂ ಗೊತ್ತು ನಮ್ಮ ಕಷ್ಟ ನಾವೇನು ಪಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ ಖಂಡಿತ. ಅದಕ್ಕೋಸ್ಕರ ಭಗವಂತ ಯಾರಿಗೂ ಕಷ್ಟ ಕೊಟ್ಟು ನೋಡೋದಿಲ್ಲ. ಹಾಗಾಗಿ ನಮ್ಮನ್ನು ಸರಿಪಡಿಸೋಕ್ಕೋಸ್ಕರನೇ ಕಷ್ಟ ಬರುತ್ತೆ ವಿನಃ ಆ ಕಷ್ಟ ಬಂದಂಥ ಕಾಲದಲ್ಲಿ ನಾವು ತಿದ್ಕೊತೀವಿ ಅನ್ನೋ ಒಂದು ಇದಿರುತ್ತೆ. ಅದಕ್ಕೋಸ್ಕರನೇ ಅದು ಬರುತ್ತೆ ವಿನಃ ಬೇರೆ ಏನಿಲ್ಲ. ನೀವಾದರೆ ಮಾಡಿ, ಇಲ್ಲ ಅಂತ ಅಂದರೆ ನಿಯರೆಸ್ಟ್ ಇರೋಂಥ ದೇವಸ್ಥಾನದಲ್ಲಿ ಹೋಗಿ ಖಂಡಿತ ಮಾಡಿಸಿ, ಒಳ್ಳೆಯದಾಗುತ್ತೆ.
ಓಕೆ ಅಮ್ಮ. ಇನ್ನು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಕಥೆಗಳಲ್ಲಿ ಕೇಳ್ತಾ ಇರ್ತೀವಿ, ಸಂಕಲ್ಪ ಮಾಡ್ಕೊಂಡಿರ್ತೀವಿ, ಬಟ್ ನಾವು ಪೂಜೆ ಮಾಡಿರಲ್ಲ ಅಂದಾಗ ದೇವರು ಕಷ್ಟ ಕೊಡ್ತಾನೆ. ನೀನು ಪೂಜೆ ಮಾಡಿಲ್ಲ, ಪೂಜೆ ಮಾಡಿದ್ರೆ ನಿನಗೆ ಸಂಕಷ್ಟ ಕಳೆಯುತ್ತೆ ಅಂತ ಹೇಳಿ ಸುಮಾರು ಕಥೆಗಳನ್ನು ಕೇಳಿದ್ದೀವಿ. ಅದು ಹೌದಾ, ನಿಜವಾ ಅಂತ? ಖಂಡಿತ ಖಂಡಿತ. ನೋಡಿ, ಈಗ ನಾನು ಒಬ್ಬರು ಬೇಡ್ಕೊತಾರೆ, ಮನೆ ಓಪನ್ ಮಾಡಿದ ತಕ್ಷಣ ಮನೆ ಸಿಕ್ಬಿಡ್ತಲ್ಲ, ಖುಷಿ ಒಳಗಡೆ ಏನು ಮಾಡಿರ್ತಾರೆ, ಒಂದು ಮಿಸ್ಟೇಕ್ ಮಾಡ್ಕೊಂಡಿರ್ತಾರೆ. ಏನು ಅಂದರೆ ಭಗವಂತನ ಹೊಲಿಸ್ಕೋಬೇಕು, ನಾವು ದೊಡ್ಡದಾಗಿರಬೇಕು, ಚೆನ್ನಾಗಿರಬೇಕು, ಖುಷಿಯಿಂದ ಇರಬೇಕು, ಹಣ ಅಂತಸ್ತಲ್ಲಿ ಬಾಳಬೇಕು ಅನ್ನೋರು ಏನು ಮಾಡಿಬಿಡ್ತಾರೆ, ಖಂಡಿತ ಸಂಕಲ್ಪ ಮಾಡ್ಕೊತಾರೆ. ಏನು ಅಂತ, ನಿನಗೆ ನನ್ನ ಪ್ರಾಣ ಇರೋವರೆಗೂ ಸರಿ ವರ್ಷ ವರ್ಷ ಸತ್ಯನಾರಾಯಣ ಪೂಜೆ ಮಾಡಿ, ಹೋಮ ಮಾಡಿ, 100 ಜನಕ್ಕೆ ಊಟ ಹಾಕ್ತೀನಪ್ಪ, ನನಗೆ ಈ ಮನೆ ಓಪನ್ ಮಾಡ್ತಾ ಇದ್ದೀನಿ, ನೀನು ಆಶೀರ್ವಾದ ಮಾಡಿ, ನಾನು ಚೆನ್ನಾಗಿರಬೇಕು ಅಂತ ಬೇಡ್ಕೊಂಡ್ಬಿಡ್ತಾರೆ. ನೋಡಿ, ಆವಾಗಲೇ ಅವ್ರು ಸಿಗಾಕೊಳ್ಳೋದು ಆ ಭಗವಂತನ ಹತ್ರ. ಆ ಥರ ಕೋರಿಕೆ ಇಡಬೇಡಿ, ದಯವಿಟ್ಟು ಹೇಳ್ತೀನಿ, ಆ ಥರ ಕೋರಿಕೆ ಇಡಬೇಡಿ. ಭಗವಂತನ ಹತ್ರ ನಾವು ಮಾತಲ್ಲಿ ಸಿಗಾಕೊಂಡ್ರೆ ಕಷ್ಟ ಬಂದೇ ಬರುತ್ತೆ. ಯಾಕೆಂದರೆ ಮಾತು ಕೊಟ್ಬಿಟ್ಟಿದ್ದೀರಲ್ಲ ಸತ್ಯನಾರಾಯಣ ಸ್ವಾಮಿ ಹತ್ರ, ಆ ಮಾತನ್ನು ನೀವು ನಡೆಸ್ಕೊಳ್ಳೇಬೇಕು. ಹಾಗಾಗಿ ವರ್ಷ ವರ್ಷ ಯಾರು ಕೋರಿಕೆ ಇಟ್ಟರು ಖಂಡಿತ ಬೇಡ್ಕೊಂಡು ಮಾಡಲೇಬೇಕು. ಅದನ್ನು ನಿಮಗೆ ಬಿಟ್ಟರೆ ನಿಮಗೆ ಅವ್ರು ಕೊಟ್ಟಿರೋ ಅಂಥದ್ದೆಲ್ಲನೂ ನಿಮ್ಮ ಕಣ್ಣಿಗೆ ಮಾಯ ಆಗುತ್ತೆ. ಖಂಡಿತ ಆ ಥರ ಬೇಡಿಕೆ ಇಡಬೇಡಿ. ಮನೆ ಓಪನ್ ಮಾಡೋರಾಗಲಿ, ಬಿಲ್ಡಿಂಗ್ ಓಪನ್ ಮಾಡೋರಾಗಲಿ, ಉಮಾದೇವಿ ಪೂಜೆ ಮಾಡೋರಾಗಲಿ, ಇಲ್ಲ ಅಂತಂದರೆ ಮನೆ ನಮ್ಗೆ ಯಾವಾಗಲೂ ಚೆನ್ನಾಗೇ ಇರಬೇಕು, ನಾವು ಗಂಡ ಹೆಂಡ್ತಿ ಮಕ್ಕಳು ಸಮೇತ ಅನ್ನೋರಾಗಲಿ, ಯಾವ ಕಾರಣಕ್ಕೂ ನಾಳೆ ಮಾಡೋ ಅಂಥದ್ದನ್ನು ಈಗಲೇ ಒಪ್ಕೊಬೇಡಿ. ಆ ಭಗವಂತನ ಹತ್ರ ಒಪ್ಕೊಂಡ್ರೆ ಖಂಡಿತ ನೀವು ಮಾತಲ್ಲಿ ಸಿಗಾಕೊಂತೀರಾ. ಆ ರೀತಿ ಮಾಡಲೇಬೇಡಿ. ಭಗವಂತ ನನಗೆ ಶಕ್ತಿ ಕೊಡು, ಇನ್ನೂ ಒಂದು ಟೈಮ್ ನಾನು ಮಾಡೋಕ್ಕೆ ಶಕ್ತಿ ಕೊಡು, ಆ ಶಕ್ತಿ ನೀನು ಕೊಟ್ಟಿದ್ದು ಸತ್ಯ ಆದರೆ ಖಂಡಿತ ನಿಮ್ಮನ್ನು ಪೂಜಿಸ್ತೀನಿ ಅಂತ ಬೇಡ್ಕೊಳ್ಳಿ. ಆದರೆ ಸಂಕಲ್ಪ ಮಾಡುವಾಗಲೂ ಸರಿ ಸಿಕ್ಕಲಲ್ಲಿ ಇರಬೇಡಿ. ಆ ಕಷ್ಟದಲ್ಲಿ ಹೋಗಿ ಸಿಗಾಕೊಂಡ್ರೆ ಖಂಡಿತ ಮಾತು ಕೊಟ್ಟಿದ್ದನ್ನು ನಾವು ತಪ್ಪದಾಗ ಆಗುತ್ತೆ. ಹಾಗಾಗಿ ಅದಿರಬಾರ್ದು. ಹಾಗಾಗಿ ನೀನು ಸಂಕಲ್ಪ ಮಾಡ್ತೀನಿ ಸ್ವಾಮಿ, ನಾನು ಮಾಡೋ ಅಂಥ ಶಕ್ತಿ ಕೊಟ್ಟರೆ, ನಿಮ್ಮನ್ನು ಮತ್ತೆ ಮತ್ತೆ ಮಾಡೋ ಅಂಥ ಶಕ್ತಿ ನೀವು ಕೊಟ್ಟರೆ ಸಾಕು ಅಂತ ಬೇಡ್ಕೊಂಡ್ರೆ ಖಂಡಿತ ಅದರಲ್ಲಿ ತೊಂದರೆ ಇರೋದಿಲ್ಲ. ಸಿಗಾಕೊಳ್ಳೋದು ನಾವೇ ಭಗವಂತನ ಹತ್ರ, ಸಿಗಾಕೊಂಡು ಎಲ್ಲನೂ ಕಳ್ಕೊಳ್ಳೋದು ನಾವೇನೆ. ಭಗವಂತ ನಿನಗೆಲ್ಲನೂ ಹೋಗಲಿ, ನಾನೊಂದು ಪೂಜೆ ಮಾಡಲಿಲ್ಲ ಅಂತ ಯಾವತ್ತೂ ಹೇಳಲ್ಲ. ನೀನು ಬೇಡ್ಕೊಂಡಿದ್ದೆ ನೀನು ಮಾಡು ಅಂತ ಹೇಳ್ತಾರೆ ಅಷ್ಟೇ. ನೀನು ಬೇಡ್ಕೊಂಡು ನೀನು ಮಾಡಿದ್ರೆ ನಿನಗೇ ಪ್ರತಿಫಲ, ನನಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಭಗವಂತನ ಕರೆಯೋದು ನಾವೇ, ನಿಷ್ಠೂರ ಮಾಡೋದು ನಾವೇ. ನೋಡಿ, ಹಾಗಾಗಿ ಭಗವಂತನ ಯಾವ ರೀತಿ ಬೇಡ್ಕೋಬೇಕು ಅಂತ ಅಂದರೆ, ನಿಷ್ಠೆಯಿಂದ ಭಕ್ತಿಯಿಂದ ಸಂಕಲ್ಪ ಇಡಿ. ನಾನು ಚೆನ್ನಾಗಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಸುತ್ತು ಇರೋ ಅಂಥವ್ರು ಚೆನ್ನಾಗಿರಬೇಕು. ಭಗವಂತ, ನಾನು ಇವತ್ತು ಮಾಡೋ ಅಂಥ ಪೂಜೆನ ಖಂಡಿತ ನೀನು ಸಾಕ್ಷಾತ್ಕಾರವಾಗಿ ನೀನು ಅಕ್ಸೆಪ್ಟ್ ಮಾಡ್ಕೋ. ನನಗೇನೇನು ಬೇಕೋ ಅದನ್ನು ನನಗೆ ಬೇಕು ಅನ್ನೋದನ್ನು ನೀವೇ ಕೊಡಿ ತಂದೆ. ನನಗೇನು ಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಅದನ್ನು ನನಗೆ ಕೊಟ್ಟರೆ ಸಾಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಬೇಕಾದಷ್ಟು ಬೇಡಬೇಡಿ, ಸಂಕಲ್ಪ ಇಡಬೇಡಿ. ಖಂಡಿತ ಆ ಬೇಡ್ಕೊಳ್ಳಿ, ಇದೆಲ್ಲನೂ ಭಗವಂತ ಕೊಡೋದಿಲ್ಲ. ಯಾವುದನ್ನು ಕೊಡಬೇಕೋ ಅದನ್ನು ಮಾತ್ರ ಕೊಡ್ತಾರೆ. ಹಾಗಾಗಿ ನೋಡಿ, ಸಂಕಲ್ಪ ಅನ್ನೋದು ಎಷ್ಟು ವಿಶೇಷತೆ ಇದೆ ನೋಡಿ. ಸಂಕಲ್ಪ ಅನ್ನೋ ವಿಷಯದಲ್ಲಿ ಭಾರಿ ವಿಶೇಷ ಇದೆ. ಕಷ್ಟನೂ ಬರುತ್ತೆ, ನಷ್ಟನೂ ಆಗುತ್ತೆ. ಸಂಕಷ್ಟ ನಾವೇ ಹೋಗಿ ಸಿಗಾಕೊಂತೀವಿ, ಮಾತು ಕೊಡ್ತೀವಿ, ನಾವೇ ಸಿಗಾಕೊಂತೀವಿ. ಆ ಥರ ಮಾಡಬೇಡಿ. ಒಳ್ಳೆಯದಾಗಲಿ. ಓಕೆ ಅಮ್ಮ. ಇನ್ನು ಎಷ್ಟೋ ಜನ ಕಷ್ಟ ಅಂತ ಹೇಳಿ ನಿಮ್ಮ ಹತ್ರ ಬರ್ತಾರೆ. ಈಗ ಭೂತ ಪ್ರೇತ ಮೈಯಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಹೌದಾ, ಅದು ನಿಜವಾ? ಭೂತ ಪ್ರೇತಗಳು ಮೈಯಲ್ಲಿ ಬರುತ್ತಾ ಅಂತ? ಖಂಡಿತ. ನೋಡಿ, ಎಷ್ಟೋ ಜನಕ್ಕೆ ದೆವ್ವ ಹಿಡ್ಕೊಳ್ಳೋದು ಸರಿ ನಿಜನೇ, ನಿಜ ಅಂತ ಎಲ್ಲ ಬರ್ತಾ ಇದೆ. ನಿಜ ಅನ್ನೋದು ನಿಜನೂ ಇದೆ, ಸ್ವಲ್ಪ ಸ್ವಲ್ಪ ಸುಳ್ಳು ಇದೆ, ಸ್ವಲ್ಪ ನಿಜನೂ ಇದೆ. ಹೇಗೆ ಅಂತ ಅಂದರೆ ನೋಡಿ, ಇವಾಗೊಂದು ಹೋಗ್ತಾ ಇರ್ತೀವಿ, ಒಂದು ಗಾಡೀಲಿ ಹೋಗ್ತೀವಿ, ಏನೋ ಒಂದು ನಾವು ಬಿದ್ದೋಗ್ತೀವಿ, ಇಲ್ಲ ಬರೋ ಅಂಥ ಸಮಯದಲ್ಲಿ ಯಾವುದೋ ಒಂದು ಯಾವ ವಿಷಯ ಆಗಿದ್ರೂ ಸರಿ, ಆಪತ್ತಲ್ಲಿ ಹೋಗಿದ ಅಂಥವರು ಹರಿದ ಆಯುಸ್ಸು ಅಂತ ಹೇಳ್ತಾರೆ. ಹಾಗಾಗಿ ಹರಿದ ಆಯುಸ್ಸು ಯಾಕೆ ಅಂತಂದರೆ ಅವ್ರಿಗೆ ಮುಕ್ತಿ ಸಿಗೋದಿಲ್ಲ. ಆ ಮುಕ್ತಿ ಸಿಗದಿರ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಅವರ ಅರ್ಧದಲ್ಲೇ ಅವರ ಅತಂತ್ರವಾಗೇ ಇರಬೇಕು. ಯಾಕೆಂದರೆ ಆ ವಂಶದಲ್ಲಿ ಬಂದಂಥವರು ಯಾರಾಗಿರಲಿ, ಯಾರೋ ಒಬ್ಬರು ಹೋಗಿದ್ದಾರೆ ಅಂತಂದರೆ ಆಟೋಮೆಟಿಕ್ಕಾಗಿ ಆ ಅತಂತ್ರದಲ್ಲೇ ನಿಂತ್ಕೊಂಡಿರ್ತಾರೆ. ನಿಂತ್ಕೊಂಡಿದ್ದ ಸಮಯದಲ್ಲಿ ಆತ್ಮ ಶಾಂತಿ ಆಗಿರೋದಿಲ್ಲ. ಆತ್ಮ ಶಾಂತಿ ಆಗದಿರ ಇರೋದ್ರಿಂದನೇ ಯಾವ ಕುಟುಂಬದಲ್ಲಿ ಹೋಗಿದಾರೋ ಅದೇ ಕುಟುಂಬದಲ್ಲಿ ಬಂದು ಡಿಸ್ಟರ್ಬೆನ್ಸ್ ಮಾಡ್ತಾರೆ ಖಂಡಿತ. ಏಕೆಂದರೆ ಆತ್ಮಗಳಿಗೆ ಶಾಂತಿ ಮಾಡಬೇಕು. ಯಾಕೆ ಹೋಗಿರೋ ಅಂಥವ್ರಿಗೆಲ್ರಿಗೂ ಖಂಡಿತ ಭಗವಂತನಿಗೆ ಪ್ರಾರ್ಥನೆ ಇಡಬೇಕು. ಅಪ್ಪ ಭಗವಂತ, ಹೋಗಿರೋ ಅಂಥವ್ರು ನಮ್ಮ ಮನೆ ಬಿಟ್ಟು ಹೋಗಿದ್ದಾರೆ, ನಿಮ್ಮ ಹತ್ರ ಬಂದು ಸೇರಿದ್ದಾರೆ, ಅವ್ರನ್ನ ಆತ್ಮ ಶಾಂತಿ ಮಾಡಿಸಪ್ಪ ಅಂತ ಖಂಡಿತ ಮನೇನ ಶುದ್ಧ ಮಾಡಿ ಗಣಪತಿ ಹೋಮ ಮಾಡಿಬಿಟ್ಟು ನವಗ್ರಹಕ್ಕೆ ಏನು ಪೂಜೆ ಮಾಡಬೇಕು ಮಾಡಿದ್ರೆ ಖಂಡಿತ ಭಗವಂತ ಆತ್ಮಗಳನ್ನ ಶಾಂತಿ ಮಾಡ್ಕೊತಾನೆ.
ಪೀಡೆ ಪಿಚಾಚಿ ದೆವ್ವ ಇದೆ ಅಂದರೆ ಖಂಡಿತ ನಮ್ಮ ಮನಸ್ಸೇ ಎಲ್ಲದಕ್ಕೂ ಕಾರಣ. ನೋಡಿ ಅವ್ರ ದೆವ್ವ ಹಾಗೆ ಅಲಿತಾ ಇದ್ದಾರೆ ಅಂದರೆ ಅವ್ರು ಬಂದು ನಮ್ಮ ಮುಂದೆ ನಿಂತ್ರ ಇಲ್ಲ, ಆ ಭಯನೇ ನಮಗೆ ಬಂದು ಸೇರುತ್ತೆ ದೆವ್ವ ಆಗಿ. ಆ ಭಯನೇ ಬಂದು ನಮ್ಮನ್ನು ದೆವ್ವ ಬಂದಿದೆ ಅಂತ 100 ಸರಿ ನೀವು ಹೇಳ್ತಾ ಇದ್ರೆ ಖಂಡಿತ ಬಂದು ಸೇರಿಬಿಡುತ್ತೆ. ಅದಕ್ಕೋಸ್ಕರನೇ ಯಾವಾಗಲೂ ಸರಿ ನಾನೇನು ಅನ್ಕೊತೀನೋ ನನ್ನನ್ನು ಅದೇ ಬರುತ್ತೆ. ಹಾಗಾಗಿ ನೆಗೆಟಿವ್ಸ್ ಬಿಟ್ಬಿಡಿ, ಪಾಸಿಟಿವ್ಗೆ ಹೋಗಿ. ಯಾವಾಗಲೂ ದೆವ್ವ ಪೀಡೆ ಪಿಚಾಚಿ ಇದೆ ಅಂದರೆ ಇದೆ ಅಂತ ಅನ್ನೋರಿಗೆ ಖಂಡಿತ ಇರುತ್ತೆ, ಇಲ್ಲ ಅಂತ ಅಂದ್ಕೊಳ್ಳೋರಿಗೆ ಇಲ್ಲ. ಹಾಗಾಗಿ ಇರೋದು ಸಹ ನಿಜನೇ. ಯಾಕೆ ಅಂತಂದರೆ ನೀವೇನೆಲ್ಲ ಮಾಡಿರ್ತೀರೋ ಅವ್ರಿಗೆ, ಏನೆಲ್ಲ ಡಿಸ್ಟರ್ಬೆನ್ಸ್ ಕೊಟ್ಟಿರ್ತೀರೋ ಅದು ನಿಮಗೆ ಬಂದು ಆ ಪ್ರತಿಬಿಂಬ ನಿಮ್ಮನ್ನು ಕಾಡಿಸ್ತಾ ಇರುತ್ತೆ. ನೋಡಿ, ಆತ್ಮ ಶಾಂತಿ ಆಗಿರುತ್ತೆ, ಆದ್ರೇನು ಅವರಲ್ಲಿದ್ದ ಆಸೆಗಳಿರುತ್ತೆ ನೋಡಿ, ಆ ಆಸೆಗಳು ನಿಮ್ಮ ಮುಖಾಂತರ ನೆರವೇರಿಸ್ಕೊತಾ ಇರುತ್ತೆ. ಅದಕ್ಕೋಸ್ಕರನೇ ಹೇಳೋದು, ಹೋಗಿದ್ದವ್ರಿಗೆ ಪ್ರಾರ್ಥನೆ ಮಾಡಿ ಅವ್ರ ಆತ್ಮ ಶಾಂತಿ ಆಗಲಿ ಅಂತ ಬೇಡ್ಕೊತಾ ಇರಬೇಕು ಖಂಡಿತ. ಅದಕ್ಕೋಸ್ಕರನೇ ವರ್ಷಕ್ಕೊಮ್ಮೆ ಪೂಜೆ ಮಾಡಿ ಅಂತ ಅನ್ನೋದು. ಗುರು ರಾಯರ ಅನುಗ್ರಹ ಇದ್ದು ನೋಡಿ, ರಾಯರಿಗೆ ಮಾತ್ರನೇ ಅದು ತಡೆಯೋಂಥ ಶಕ್ತಿನೂ ಸಹ ಇದೆ. ಆ ತಡೆಯೋಂಥ ಶಕ್ತಿ ರಾಯರಿಗೆ ಮಾತ್ರ ಯಾಕಿದೆ ಅಂದರೆ, ಆ ಭೂಮಾದೇವಿನೇ ತನ್ನ ತಲೆ ಮೇಲೆ ಇಟ್ಕೊಂಡು ಕೂತಿರೋ ಅಂಥ ಮಹಾನುಭಾವ ಅವರು. ಎಲ್ಲರಿಗೂ ಶಾಂತಿ ಕಾರ್ಯ ಕೊಡ್ತಾ ಇದ್ದಾರೆ. ಓದಂಥವ್ರೆಲ್ಲರೂ ಸಹ ನನ್ನ ಪಾದದಲ್ಲಿರಿ, ಯಾರಿಗೂ ಏನು ಕಷ್ಟ ಕೊಡಬೇಡಿ ಅಂತ ಭಗವಂತ ಅವ್ರ ಜೊತೆಲೂ ಸಹ ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನೋಡಿ, ಯಾವಾಗಲೂ ದೇವ ಪೀಡೆ ಪಿಚಾಚಿ ಇದೆ ಅಂತ ಭಯ ಇರೋರು ಖಂಡಿತ ನಮ್ಮ ಬಜರಂಗಿನ ಪ್ರಾರ್ಥನೆ ಮಾಡಿ, ಅದೇ ರೀತಿ ಶನೇಶ್ವರ ಸ್ವಾಮಿಗೆ ಹೋಗ್ಬಿಟ್ಟು ಬನ್ನಿ. ಅವ್ರ ಹತ್ರ ಹೋದರೆ ಈ ಭಯ ಎಲ್ಲ ಖಂಡಿತ ಹೋಗುತ್ತೆ. ಅಲ್ಲಿ ಹೋಗಿ ನೀವು ಬೇಡ್ಕೊಳ್ಳೋ ಅಂಥದ್ದೇನು ಅಂತ ಅಂದರೆ, ಕೃಷ್ಣರನ್ನೇ ಬೇಡ್ಕೋಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದನ್ನು ಶನೇಶ್ವರ ಸ್ವಾಮಿ ಮುಂದೆ ನಿಂತು ಹೇಳಿದ್ರೆ ಖಂಡಿತ ಅವ್ರು ಶಾಂತಿ ಆಗ್ತಾರೆ. ಯಾವ್ಯಾವುದು ನಿಮಗೆ ಬಂದು ಯಾವುದ್ಯಾವುದೆಲ್ಲ ಪ್ರಾಬ್ಲಮ್ ಮಾಡ್ತಾ ಇದೆಯೋ ಅದನ್ನೆಲ್ಲ ಅವ್ರ ಪಾದಕ್ಕೆ ಒಪ್ಪಿಸ್ಕೋತಾರೆ. ಗುರುವೇ ಶರಣಂ. ಓಕೆ ಅಮ್ಮ, ನಿಮ್ಮ ಹತ್ರ ಬರ್ತಾರಲ್ವಾ ಈಗ ಒಂದು ದೇವಭೂತ ಹಿಡ್ಕೊಂಡಿದೆ ಅಂತ, ನೀವು ಈಗ ಯಾವ ರೀತಿ ಪರಿಹಾರ ಕೊಡ್ತೀರಾ? ನೋಡಿ, ನಾನು ಯಾವುದೂ ಹೇಳಲ್ಲ. ನಿಜ ಹೇಳಬೇಕು ಅಂದರೆ ನನಗೇನು 7 ವಯಸ್ಸಲ್ಲಿ ಮಂತ್ರ ತಂದರೂ ತುಂಬ ಬಂದು ಹಾಡ್ತಾರೆ. ನೆನ್ನೆನೂ ಸಹ ಒಬ್ಬರು ಬಂದರು, ಕೂತಿದ್ದಾರೆ, ಸುಮ್ಮನೆ ಸುತ್ತಕೊಂಡೇ ಇದ್ದರು. ಓ ಅಂತ ಕಿರ್ಚಿದ್ರು. ಆಮೇಲೆ ಟೇಬಲ್ ಇತ್ತು, ಟೇಬಲ್ನ ಹೊಡೆದ್ರು, ಏನೇನೋ ಮಾಡಿದ್ರು. ನಾನು ಏನೂ ಮಾತಾಡಲಿಲ್ಲ, ಸೈಲೆಂಟಾಗಿ ಕೂತಿದ್ದೆ. ರಾಯರ ಮಂತ್ರ ಹೇಳ್ಕೊಂಡಿದ್ದೆ, ಪೂಜ್ಯಾಯ ರಾಘವೇಂದ್ರಾಯ ಆ ಮಂತ್ರ ಹೇಳ್ತಾನೆ ಬಂದೆ ನಾನು. ಓ ಅಂದರೆ ರೋಡ್ಗೂ ಸಹ ಕೇಳಿಸುತ್ತೆ, ಅಷ್ಟು ಜೋರಾಗಿ ಕಿರ್ಚಿದ್ರು. ಅದೇ ರೀತಿ ಏನೇನೋ ಮಾಡ್ತಾರೆ. ಅವ್ರ ಕೈಯೆಲ್ಲ ಅವ್ರ ಕೈನ ಅವ್ರನ್ನೇ ಗಿಲ್ಕೊಂಡಿದ್ದಾರೆ. ಅವ್ರು ಏನೇನೋ ಮಾಡ್ತಾರೆ, ಸ್ಯಾರಿ ಎಲ್ಲ ಹಿಂಗೆ ಮಾಡ್ಕೊತಾರೆ, ಏನೇನೋ ಮಾಡ್ತಾರೆ. ಆದ್ರೇನು ನೋಡಿ, ರಾಘವೇಂದ್ರ ಸ್ವಾಮಿ ಮುಂದೆ ಯಾವ ದೇವ ಪೀಡೆ ಪಿಚಾಚಿ ಆಗಲಿ ಮೋಹಿನಿ ಆಗಲಿ ಏನು ಮಾಡೋಕ್ಕಾಗಲ್ಲ. ಎಲ್ಲ ಶಾಂತವಾಗಿರಲೇಬೇಕು. ಅವ್ರ ಆರ್ಭಟ ಎಲ್ಲ ಅಲ್ಲಿ ಆಟೋಮೆಟಿಕ್ಕಾಗಿ ನಿಂತೋಗುತ್ತೆ. ಹಾಗಾಗಿ ಆ ಮಂತ್ರ ನೋಡಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ ಮಾತ್ರನೇ ನಾನು ಪ್ರಾರ್ಥನೆ ಮಾಡಿ ಅವ್ರ ಕೈಯಲ್ಲಿ ಸಹ ಆ ಮಂತ್ರ ಜೋರಾಗಿ ಹೇಳ್ತಾ ನನಗೆ 7 ವಯಸ್ಸಲ್ಲಿ ಏನು ಮಂತ್ರ ಕೊಟ್ಟಿದ್ರೋ ನನಗೆ ಓಡ್ತಾ ಇರುತ್ತೆ. ಆ ಮಂತ್ರನ ನಾನು ಬರಿತಾ ಇರ್ತೀನಿ. ನಾನು ಬಾಯಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಓಡ್ತಾ ಇರುತ್ತೆ. ಆಟೋಮೆಟಿಕ್ಕಾಗಿ ನಾನು ರಿಲ್ಯಾಕ್ಸಾಗಿ 2 ಅಕ್ಷತೆ ಹಾಕ್ತೀನಿ ಭಗವಂತನ ಹತ್ರ. ಅವ್ರ ಕೈಲೇ ಮಂಗಳಾರತಿಗೆ ತಟ್ಟೆ ಕೊಟ್ಟು ಅವ್ರ ಕೈಲೇ ಪೂಜೆ ಮಾಡಿಸ್ತೀನಿ. 1 ನಿಮಿಷ ತಟ್ಟೆ ಹಿಡ್ಕೊಂಡಾಗ ಆ ಕರ್ಪೂರ ಎಲ್ಲ ಕೆಳಗಡೆ ಬೀಳಿಸ್ತಾರೆ, ಏನೇನೋ ಆಗುತ್ತೆ ಅವ್ರಿಗೆ. ಆ ಸೆಕೆಂಡ್ ನೋಡಿ, ರಾಯರ ಅವ್ರ ಮೈಯೆಲ್ಲ ರೋಮಾಂಚನ ಆಗುತ್ತೆ. ರಾಯರ ಕ್ಷಣ ಮಾತ್ರದಲ್ಲಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಮಂತ್ರ ಹೇಳ್ತಾ ಅವ್ರ ಕೈಯಲ್ಲಿ ತಲೆಯಲ್ಲಿ ಕೈ ಇಡ್ತೀನಿ. ಆಟೋಮೆಟಿಕ್ಕಾಗಿ ಶಾಂತವಾಗಿ ಮೈಯೆಲ್ಲ ಒಂಥರ ನಡುಗಿಸ್ತಾರೆ, ಕೆಳಗಡೆ ಲೈಟಾಗಿ ಕೂತ್ಕೊಂಡ್ಬಿಡ್ತಾರೆ, ಒಂಥರ ಬೀಳೋ ಥರ ಕೂತ್ಕೊತಾರೆ. ತೀರ್ಥ ಕೊಡ್ತೀನಿ, ಅಮ್ಮ ಚೆನ್ನಾಗಿದ್ದೀರಾ ಅಂತಾರೆ. ಹಾಗಾಗಿ ನೋಡಿ, ಅವರಲ್ಲಿರೋ ಅಂಥದ್ದು ಆ ಕ್ಷಣ ಮಾತ್ರದಲ್ಲಿ ಎಲ್ಲೋಗುತ್ತೋ. ಎಲ್ಲರೂ ಹೇಳ್ತಾರೆ, ಈ ಜಾಗದಲ್ಲಿ ದೇವ ಪೀಡೆ ಪಿಚಾಚಿ ಎಲ್ಲ ಬಿಡಿಸ್ತಾ ಇದ್ದಾರೆ, ನಾವು ಹೋದರೆ ನಮಗೂ ಬಂದ್ಬಿಡುತ್ತಾ? ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ, ಖಂಡಿತ ನಿಮಗೂ ಬಂದ್ಬಿಡುತ್ತೆ. ನೋಡಿ, ನೆಗೆಟಿವ್ ಥಾಟ್ಸ್ ನಮ್ಮನ್ನೇ ಕೊಂದುಬಿಡುತ್ತೆ. ಪಾಸಿಟಿವ್ ಆಗಿರ್ಬೇಕು ಯಾವಾಗ್ಲೂ.
ನಮಗೆ ಇಷ್ಟು ಜೀವಂತವಾಗಿ ಭಾಳ ಅಂಥವ್ರಿಗೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಜಾಗ ಬೇಕು, ನಮಗೇನೇನೋ ಎಲ್ಲನೂ ಸೇಫ್ಟಿ ಮಾಡ್ಕೊತಾ ಇದ್ದೀವಿ. ಪಾಪ ಹೋಗಿದ್ದಂಥ ಆತ್ಮಗಳಿಗೆ ಏನು ಮಾಡ್ತಾ ಇದ್ದೀವಿ ನಾವು? ಖಂಡಿತ ಏನೂ ಮಾಡ್ತಾ ಇಲ್ಲ. ಹೋಗ್ಬಿಟ್ಟಿದ್ದಾರೆ, ಅವ್ರಿಗೇನು ಅಂದ್ಕೊಂಡು ಸುಮ್ಮನೆ ಇದ್ದೀವಿ. ನೋಡಿ, ಕೊಡಬೇಕಾಗಿರೋ ಮರ್ಯಾದೆ ಆಗಲಿ, ಮಾಡೋದಾಗಲಿ, ಪೂಜೆ ಆಗಲಿ, ಫಸ್ಟು ಹೋಗಿರೋ ಅಂಥ ಆತ್ಮಗಳಿಗೆ ಬೆಲೆ ಕೊಡಿ. ಒಂದು ದೇಹದಲ್ಲಿ ಯಾವಾಗಲೂ ಒಂದು ಮನುಷ್ಯನಿಗೆ ಮರ್ಯಾದೆ ಕೊಟ್ಟರೆ, ಖಂಡಿತ ಹೇಳ್ತೀನಿ, ಆ ಮನುಷ್ಯನಿಗೆ ಮರ್ಯಾದೆ ಕೊಡಬೇಡಿ, ಆ ಮನುಷ್ಯನಲ್ಲಿ ಇರೋ ಅಂಥ ಆತ್ಮಕ್ಕೆ ಬೆಲೆ ಕೊಡಿ. ಖಂಡಿತ ಹೋಗಿರೋ ಆತ್ಮಗಳೆಲ್ಲನೂ ನಮ್ಮನ್ನು ಕ್ಷಮೆ ಮಾಡ್ತಾರೆ, ಖಂಡಿತ ಕ್ಷಮಿಸ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ